ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಲ್ಲಿ ರಾಜಕೀಯ ಬಿರುಗಾಳಿ ಬೀಸ್ತಾ ಇದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಿಂದ ದೂರಾಗಿದ್ದ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಈಗ ಮತ್ತೆ ಬಿಜೆಪಿಯ ಸಖ್ಯವನ್ನು ಬಯಸಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡೂ ಪಕ್ಷಗಳು ಅಲ್ಲಿ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದರೆ ಅಟ್ಲೀಸ್ಟ್ 3-4 ಸ್ಥಾನಗಳನ್ನಾದರೂ ಗೆಲ್ಲಬಹುದಿತ್ತು. ಆದರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರ ಕಾರಣದಿಂದ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಬೇಕಾಯಿತು. ಈಗ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದುವರಿಯುವ ಹಾಗೂ 2026ರ ಚುನಾವಣೆಯಲ್ಲಿ ಎಐಎಡಿಎಂಕೆ ಹಾಗೂ ವಿಜಯ್ ಅವರ ಟಿವಿಕೆ ಪಕ್ಷಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಒಂದು ರಣತಂತ್ರವನ್ನು ರೂಪಿಸೋ ಬಗ್ಗೆ ಎಐಎಡಿಎಂಕೆ ನಾಯಕರು ಮಾತಾಡ್ತಾ ಇದ್ದಾರೆ. ಹೀಗೊಂದು ಕಡೆ ಮೈತ್ರಿಯ ಮಾತುಕತೆಗಳಾಗ್ತಾ ಇರೋ ಹೊತ್ತಲ್ಲೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮೈತ್ರಿಗಿದ್ದ ಬಹುದೊಡ್ಡ ತೊಡಕು ನಿವಾರಣೆಯಾಗಿದೆ. ಹಾಗಾದರೆ ಅಣ್ಣಾಮಲೈ ಅವರಿಂದ ತಮಿಳುನಾಡಲ್ಲಿ ಬಿಜೆಪಿಗೆ ಲಾಭ ಆಯಿತಾ, ನಷ್ಟ ಆಯಿತಾ? ಮುಂದಿನ ಚುನಾವಣೆಗಳಲ್ಲಿ ಎಐಎಡಿಎಂಕೆ ಹಾಗೂ ಬಿಜೆಪಿಗಳು ಗೆಲುವಿನ ದಡ ಸೇರಿಬಿಡುತ್ವಾ? ತಮಿಳುನಾಡಲ್ಲಿ ರಾಜಕೀಯ ಸಮೀಕ್ಷೆಗಳು ಈ ಬಗ್ಗೆ ಏನು ಹೇಳ್ತಾ ಇವೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರ, ರಾಜಕೀಯ ಅನ್ನೋದೇ ಹಾಗೆ, ಸಂದರ್ಭಕ್ಕೆ ತಕ್ಕಂತೆ ಅದು ಬದಲಾವಣೆಗಳನ್ನು ಕಾಣ್ತಾ ಇರುತ್ತೆ. ಕೆಲವೊಮ್ಮೆ ಕೆಲ ಪ್ರಯೋಗಗಳಾಗತ್ವೆ, ಅವು ಸಾಧ್ಯ ಆಗಲಿಲ್ಲ ಅಂದರೆ ರಾಜಿ ಸಂಧಾನಗಳಾಗತ್ವೆ. ಒಟ್ಟಾರೆ ರಾಜಕೀಯ ಅನ್ನೋದು ಅಧಿಕಾರ ಪಡ್ಕೊಳ್ಳೋದರ ಕಡೆಗೆ ಮಾತ್ರ ಗಮನ ಹರಿಸುತ್ತೆ. ಈಗ ತಮಿಳುನಾಡಲ್ಲಿ ಕೂಡ ಅಂಥದ್ದೇ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಅಲ್ಲಿ ಅಂಗಪಕ್ಷಗಳ ಜೊತೆ ಹೋದರೆ ಸ್ವಂತ ಬಲವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಬಿಜೆಪಿ ಭಾವಿಸ್ತು. ಹಾಗೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಅನ್ನೋ ಎರಡು ದ್ರಾವಿಡ ಪಕ್ಷಗಳು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿ ನಿಂತರೆ ರಾಷ್ಟ್ರವಾದವನ್ನು ಬೆಳೆಸಿ ತಾನು ಕೂಡ ಸ್ವಲ್ಪ ಮಟ್ಟಿಗೆ ಅರಳಬಹುದು ಅನ್ನೋದು ಬಿಜೆಪಿಯ ಪ್ಲಾನ್ ಕೂಡ ಆಗಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಬಿಜೆಪಿಯ ಮತಗಳಿಕೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾದರೂ ಕೂಡ ಬಿಜೆಪಿಯ ಸೀಟು ಗಳಿಕೆಗೆ ಅಲ್ಲಿ ಅವಕಾಶ ಆಗಲಿಲ್ಲ. ಹೀಗಾಗಿ ಅಲ್ಲಿ ಬಿಜೆಪಿ ಮತ್ತೆ ತನ್ನ ಹಳೆ ಪಾಲುದಾರ ಪಕ್ಷ ಎಐಎಡಿಎಂಕೆ ಜೊತೆ ಹೊಂದಾಣಿಕೆಗೆ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷ ಕೊಟ್ಟ ಕೆಲಸವನ್ನು ಮಾಡ್ತೀನಿ, ಮುಂದಿನ ಅಧ್ಯಕ್ಷರ ಆಯ್ಕೆಯನ್ನು ಹೈಕಮಾಂಡ್ ಮಾಡುತ್ತೆ, ನಾನು ಆ ಸ್ಥಾನಕ್ಕೆ ಸ್ಪರ್ಧಿಯಲ್ಲ, ನಾವು ಸರ್ವಾನುಮತದಿಂದ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳೋದ್ರ ಮೂಲಕ ರಾಜೀನಾಮೆ ಅನ್ನೋದು ಪೂರ್ವ ನಿರ್ಧಾರಿತ ಅನ್ನೋ ಸಂದೇಶವನ್ನು ಕೂಡ ಅಣ್ಣಾಮಲೈ ಕೊಟ್ಟಿದ್ದಾರೆ. ಇನ್ನು ಏಪ್ರಿಲ್ 9ರಂದು ಬಿಜೆಪಿ ತಮಿಳುನಾಡು ಘಟಕಕ್ಕೆ ಹೊಸ ಅಧ್ಯಕ್ಷರ ನೇಮಕ ಆಗಬಹುದು ಅಂತ ಹೇಳಲಾಗ್ತಾ ಇದ್ದು, ತಮಿಳಿಸೈ ಸೌಂದರರಾಜನ್, ಎಲ್ ಮುರುಗನ್ ಹಾಗೂ ನಾಗೇಂದ್ರ ಈ ಪಟ್ಟಿಯಲ್ಲಿದ್ದಾರೆ. ಇವರಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಅಣ್ಣಾಮಲೈ ಅವರನ್ನ ಇಳಿಸಿದ್ಯಾಕೆ, ಹೊಸಬರನ್ನ ಆ ಸ್ಥಾನಕ್ಕೆ ತರ್ತಾ ಇರೋದು ಯಾಕೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ತಮಿಳುನಾಡಿನ ರಾಜಕಾರಣವನ್ನು ಒಮ್ಮೆ ನೋಡಬೇಕು. ಗೆಳೆಯರೆ, ದ್ರಾವಿಡ ಚಳವಳಿ ಹುಟ್ಟಿದ ಜಾಗ ತಮಿಳುನಾಡು. ಅವರು ಮೊದಲಿಂದಲೂ ಕೂಡ ಹಿಂದಿಯನ್ನು ಉತ್ತರ ಭಾರತದವರನ್ನು ವಿರೋಧಿಸ್ತಲೇ ಇದ್ದಾರೆ. ಇವತ್ತಿಗೂ ಕೂಡ ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತದ ಮೇಲೆ ತಮಿಳುನಾಡಿನ ರಾಜಕೀಯ ನಡೆಯುತ್ತೆ. ದ್ರಾವಿಡರಾದ ನಾವು ಆರ್ಯರ ಆಳ್ವಿಕೆಯನ್ನು ಒಪ್ಪಬಾರದು ಅನ್ನೋ ಮನಸ್ಥಿತಿ ಅಲ್ಲಿನ ಬಹುತೇಕ ಮಂದಿಯಲ್ಲಿದೆ. ಹಿಂದೂ ಧರ್ಮದವರ ಥರ ಹಣೆ ಮೇಲೆ ತಿಲಕವನ್ನು ಇಟ್ಟುಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋ ಕರೆಯನ್ನು ಕೂಡ ಡಿಎಂಕೆ ನಾಯಕರು ಕೊಡ್ತಾರೆ. ಸನಾತನ ಧರ್ಮ ನಾಶ ಆಗಬೇಕು ಅನ್ನೋ ಮಾತುಗಳಲ್ಲಿ ಕೇಳಿಬರುತ್ತವೆ. ಸನಾತನ ಧರ್ಮವನ್ನು ಅವಹೇಳನ ಮಾಡಿ ಅಲ್ಲಿನ ನಾಯಕರು ಮಾತಾಡ್ತಾರೆ. ಅಲ್ಲಿ ದೇವಾಲಯಗಳ ಹಣನೂ ಸರ್ಕಾರಗಳಿಗೆ ಬೇಕು, ಹಾಗೆ ಸನಾತನವನ್ನು ವಿರೋಧಿಸಿ ಮತಗಳನ್ನು ಕೂಡ ಅವರು ಪಡಿಬೇಕು. ಇನ್ನು ಡಿಎಂಕೆ ಅಲ್ಲಿ ತಮಿಳು ಅಸ್ಮಿತೆಯ ಶಕ್ತಿಯನ್ನು ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅವರು ಪದೇ ಪದೇ ಅದೇ ವಿಷಯವನ್ನು ಮುನ್ನೆಲೆಗೆ ತರ್ತಾರೆ. ಆ ಮೂಲಕ ಅಲ್ಲಿನ ಜನರ ಸೆಂಟಿಮೆಂಟನ್ನು ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಪ್ರಯತ್ನವನ್ನು ಡಿಎಂಕೆ ಮಾಡ್ತಾ ಇದೆ. ಇನ್ನು ಈ ದ್ರಾವಿಡ ಚಳವಳಿಯ ಪ್ರಭಾವದ ಕಾರಣದಿಂದಲೇ ಅಲ್ಲಿ 1967ರ ನಂತರ ಯಾವುದೇ ರಾಷ್ಟ್ರೀಯ ಪಕ್ಷ ಆರಿಸಿ ಬರುವುದಕ್ಕೆ ಸಾಧ್ಯ ಆಗಿಲ್ಲ. 1967ರಿಂದ 77ರವರೆಗೆ ಅಲ್ಲಿ ಡಿಎಂಕೆಯ ಆಧಿಪತ್ಯ ನಡೀತು. ಅದಾದ ನಂತರ 1977ರಿಂದ 88ರವರೆಗೆ ಎಐಎಡಿಎಂಕೆ, ಆಮೇಲೆ ಮತ್ತೆ ಡಿಎಂಕೆ, ಮತ್ತೆ ಎಐಎಡಿಎಂಕೆ, ಹೀಗೆ ತಮಿಳುನಾಡನ್ನು 67ರಿಂದ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳೇ ಆವರಿಸಿಕೊಂಡು ಬಿಟ್ಟಿವೆ. ಈ ಎರಡೂ ಪಕ್ಷಗಳ ಅಬ್ಬರದ ನಡುವೆ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿಗಳಿಗೆ ಅಲ್ಲಿ ತಲೆ ಎತ್ತೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ವೇಳೆ ಅಲ್ಲೇನಾದರೂ ಈ ರಾಷ್ಟ್ರೀಯ ಪಕ್ಷಗಳು ಸ್ವಲ್ಪ ಚೇತರಿಸ್ಕೋಬೇಕು ಅಂದರೂ ಅಲ್ಲಿ ಡಿಎಂಕೆ ಅಥವಾ ಎಐಡಿಎಂಕೆಗಳ ಸಹವಾಸ ಸಹಕಾರಗಳು ಬೇಕಾಗತ್ವೆ. ಹೀಗಾಗಿನೇ 2004ರ ನಂತರ
ಕಾಂಗ್ರೆಸ್ ಪಕ್ಷ DMKಯನ್ನು ಹಾಗೂ BJP AIADMKಯನ್ನು ಜೊತೆಗಾರರನ್ನಾಗಿಟ್ಕೊಂಡಿವೆ. ಈ ಮೈತ್ರಿ 2019 ಚುನಾವಣೆವರೆಗೆ ಮುಂದುವರೆದಿತ್ತು. ಆದರೆ ಈಗ BJP ಮತ್ತು AIADMK ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ ಏನೋ DMK ಜೊತೆಯಲ್ಲೇ ಇದೆ. ಆದರೆ ಅಣ್ಣಾಮಲೈ BJPಗೆ ಅಧ್ಯಕ್ಷರಾಗಿ ಬಂದ ನಂತರ ತಮಿಳುನಾಡು BJPಯ ಚಿತ್ರಣ ಬದಲಾಯಿತು. ಅವರು AIADMK ಇಂದ ದೂರ ಆದರು. ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಣ, ಆಗ ಮಾತ್ರ ಪಕ್ಷ ಬೆಳೆಯೋದಕ್ಕೆ, ಸ್ವಂತ ಬಲವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಣ್ಣಾಮಲೈ ಹೇಳಿದರು. ಇದರಿಂದ ಅಲ್ಲಿ BJPಯ ಮತಗಳಿಕೆಯ ಪ್ರಮಾಣ ಹೆಚ್ಚಾಯ್ತೆ ಹೊರತು ಅವರಿಗೆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಜಯಲಲಿತಾ ಅವರ ನಂತರ ಶಕ್ತಿ ಕಳ್ಕೊಂಡಂತಾಗಿರುವ AIADMK BJPಯಿಂದ ದೂರ ಆದ ಮೇಲೆ ತಾನು ಕೂಡ ಒಂಥರ ಸೊರಗುತ್ತಾ ಇತ್ತು. ಹೀಗಾಗಿ ಈಗ ಮತ್ತೊಮ್ಮೆ BJP AIADMK ಜೊತೆಗಿನ ಮೈತ್ರಿಯ ಬಗ್ಗೆ ಯೋಚಿಸ್ತಾ ಇದೆ. ಪಳನಿಸ್ವಾಮಿ ಕೂಡ ಈ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಇಲ್ಲಿ ಅಣ್ಣಾಮಲೈ ಅವರನ್ನು ಬಿಟ್ಟು ಮೈತ್ರಿ ಏರ್ಪಡುವ ಸಾಧ್ಯತೆ ಇದೆ. ಅಣ್ಣಾಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, BJP ತಮಿಳುನಾಡಲ್ಲಿ ತನ್ನ ಬೇರುಗಳನ್ನು ಗಟ್ಟಿಗೊಳಿಸುವ ಪ್ರಯತ್ನದ ಭಾಗವಾಗಿ ಮಾಜಿ IPS ಅಧಿಕಾರಿಯನ್ನು ತಮಿಳುನಾಡಿಗೆ ಕಳುಹಿಸಿಕೊಡ್ತು. ಆ ಬಳಿಕ ಅವರು 2021 ವಿಧಾನಸಭಾ ಚುನಾವಣೆಯಲ್ಲಿ ಅರೆವುಕುರುಚ್ಚಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ಅದಾದ ನಂತರ ತಮಿಳುನಾಡು BJP ಅಧ್ಯಕ್ಷರಾಗಿದ್ದ L ಮುರುಗನ್ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಂಡ BJP ಆ ಸ್ಥಾನಕ್ಕೆ ಅಣ್ಣಾಮಲೈ ಅವರನ್ನು ತಂದುಕೊಡಿಸಿತು. ಅಣ್ಣಾಮಲೈ BJP ಅಧ್ಯಕ್ಷರಾದ ನಂತರ DMK ವಿರುದ್ಧ ತೀವ್ರ ದಾಳಿಗೆ ಮುಂದಾದರು. CM ಸ್ಟಾಲಿನ್ ಅವರ ಮಗ ಹಾಗೂ ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಆಡಳಿತಾರೂಢ DMK ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವ ಪ್ರಯತ್ನ ಮಾಡಿದರು. ಸರ್ಕಾರದ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿದರು. ಎನ್ ಮಣ್ ಎನ್ ಮಕ್ಕಳ ಹೆಸರಿನ ಪಾದಯಾತ್ರೆ ಮಾಡಿದರು. ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಬಂದರು. ಹಾಗೆಯೇ DMKಯ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿದರು. ತ್ರಿಭಾಷಾ ನೀತಿಯನ್ನು ಸಮರ್ಥಿಸಿಕೊಂಡರು. ಇಷ್ಟೆಲ್ಲ ಮಾಡಿದರೂ ಕೂಡ ಲೋಕಸಭೆಯಲ್ಲಿ ಅವರಿಗೆ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ವತಃ ಅಣ್ಣಾಮಲೈ ಕೂಡ ಕೊಯಮತ್ತೂರು ಕ್ಷೇತ್ರದಲ್ಲಿ ನಿಂತು ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅದಕ್ಕೆ ಕಾರಣ ಆಗಿದ್ದು AIADMK ಜೊತೆಗಿನ ಮೈತ್ರಿಯನ್ನು ಮುರುಕೊಂಡಿದ್ದು ಅನ್ನೋದು ಫಲಿತಾಂಶದ ನಂತರ ಗೊತ್ತಾಯಿತು. ಇಲ್ಲಿ ಅಣ್ಣಾಮಲೈ ಎಷ್ಟು ಅಗ್ರೆಸಿವ್ ಆಗಿ ಚುನಾವಣೆಗೆ ಹೋದರು ಅಂದರೆ AIADMK ನಾಯಕರನ್ನು ಕೂಡ ಅವರು BJPಗೆ ಸೇರಿಸ್ಕೊಳ್ತಾ ಹೋದರು. ಇದನ್ನು ಸಹಿಸಿಕೊಳ್ಳೋದಕ್ಕೆ ಆ ಪಕ್ಷಕ್ಕಾಗಲಿಲ್ಲ. ಚುನಾವಣೆಗಳಲ್ಲಿ AIADMK ಮುಳುಗೇ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಅಣ್ಣಾಮಲೈ ಮಾತಾಡಿದರು. ಅಲ್ಲಿ AIADMK ಜಯಲಲಿತಾ ನಿಧನ ನಂತರ ಸ್ವಲ್ಪ ವೀಕ್ ಆಗಿದೆ ಅನ್ನೋದು ನಿಜ. ಆದರೆ ಅವರ ಸಂಘಟನಾ ಶಕ್ತಿ ಇನ್ನೂ ಹಾಗೆ ಉಳ್ಕೊಂಡಿದೆ. ಅದರಲ್ಲೂ ಪಳನಿಸ್ವಾಮಿ ತಮಿಳುನಾಡಲ್ಲಿ ಗೌಂಡರ ಸಮುದಾಯಕ್ಕೆ ಸೇರಿದವರು. ಇಲ್ಲಿನ ಹಾಗೆ ಅಲ್ಲಿ ಕೂಡ ಜಾತಿ ರಾಜಕಾರಣ ಅನ್ನೋದು ದೊಡ್ಡ ಮಟ್ಟದಲ್ಲಿ ಉಸಿರಾಡ್ತಾ ಇದೆ. ಸೊ AIADMK ತನ್ನ ಮತಗಳಿಕೆಯಲ್ಲಿ ಸ್ವಲ್ಪ ಹೆಚ್ಚಳವನ್ನು ಕಾಣ್ತು. 1.07% ಮತ ಪ್ರಮಾಣದಲ್ಲಿ ಹೆಚ್ಚಳವನ್ನು ಕೂಡ AIADMK ಕಾಣ್ತು. ಸೊ ಅವರಲ್ಲಿ ಪಾತಾಳಕ್ಕೇನು ಕುಸಿಲಿಲ್ಲ. ಇನ್ನು BJPಗೆ ಕೂಡ ನಷ್ಟ ಏನಾಗಲಿಲ್ಲ. ಏಕಾಂಗಿಯಾಗಿ ಸ್ಪರ್ಧಿಸಿದ ನಂತರ ಅವರಿಗೆ 11.24% ಮತಗಳು ಬಂದವು. ಅಲ್ಲಿ BJPಗೆ ಕಳೆದ ಚುನಾವಣೆಗಳಿಗಿಂತಲೂ 7.58% ಹೆಚ್ಚು ಮತಗಳು ಬಿದ್ದವು. ಇದಷ್ಟೇ ಅಲ್ಲಿ BJPಗಾದ ಲಾಭ. ಸೊ AIADMK ಹಾಗೂ BJP ಒಟ್ಟಿಗೆ ಹೋಗದ ಹೊರತು ತಮಿಳುನಾಡಲ್ಲಿ ಇಬ್ಬರಿಗೂ ಲಾಭ ಇಲ್ಲ ಅನ್ನೋದನ್ನು 2024 ಚುನಾವಣೆ ತೋರಿಸ್ಕೊಡ್ತು. ಹೀಗಾಗಿ ಈಗ ಮತ್ತೆ ಮರುಮೈತ್ರಿಯ ಮಾತುಕತೆಗಳಲ್ಲಿ ನಡೀತಾ ಇವೆ. ಈ ಮಾತುಕತೆಗಳ ಸಂದರ್ಭದಲ್ಲಿ AIADMK ಮುಂದಿಟ್ಟಿರೋ ಷರತ್ತು ಅಂದರೆ ಅಣ್ಣಾಮಲೈ ಅವರ ಬದಲಾವಣೆ. ಇಲ್ಲಿ ಪಳನಿಸ್ವಾಮಿ ಅವರಿಗೆ ಅಣ್ಣಾಮಲೈ ಮೇಲೆ ಯಾಕೆ ಕಣ್ಣು? ಗೆಳೆಯರೆ, ಅಣ್ಣಾಮಲೈ ಕೂಡ ಗೌಂಡರ ಸಮುದಾಯಕ್ಕೆ ಸೇರಿದವರು. ಅವರು ಕೊಂಗನಾಡು ಭಾಗದಿಂದ ಬಂದವರು. ಇಲ್ಲಿ ಪಳನಿಸ್ವಾಮಿ ಕೂಡ ಅದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸೊ ಒಂದೇ ಸಮುದಾಯದ ಇಬ್ಬರು ನಾಯಕರು ಒಂದೇ ರಾಜಕೀಯ ದೋಣಿಯಲ್ಲಿ ಪ್ರಯಾಣ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ BJP ಬೇರೆ ಯಾವುದಾದ್ರೂ ಸಮುದಾಯದ ನಾಯಕನನ್ನ ಅಧ್ಯಕ್ಷನನ್ನಾಗಿ ಮಾಡಿದರೆ ಚುನಾವಣೆಯಲ್ಲಿ ಒಂದಷ್ಟು ಲಾಭ ಮಾಡ್ಕೋಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಇದರ ಜೊತೆಗೆ ಇಷ್ಟು ದಿನಗಳ ಕಾಲ ಅಣ್ಣಾಮಲೈ AIADMKಯನ್ನು ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಅದೇ ಅಣ್ಣಾಮಲೈ ಅವರನ್ನ ಅಧ್ಯಕ್ಷರನ್ನಾಗಿಟ್ಟು AIADMK BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರೆ ರಾಜಕೀಯ ಪ್ರತಿಸ್ಪರ್ಧಿಗಳ ಬಾಯಿಗೆ ಅದು ಆಹಾರ ಆಗುತ್ತೆ. ಹೀಗಾಗಿ ಕೂಡ ಅಣ್ಣಾಮಲೈ ಅವರನ್ನ ಬದಲಿಸಿ ಮತ್ತೊಬ್ಬ ಅಧ್ಯಕ್ಷರನ್ನ ತಂದುಕೂಡಿಸಿ ಅನ್ನೋ ಮಾತನ್ನ AIADMK ಇಲ್ಲಿ ಹೇಳ್ತಾ ಇರಬಹುದು. ಅಲ್ಲಿಗೆ ತಮಿಳುನಾಡು ಏನು ಅನ್ನೋದು BJPಗೆ ಅರ್ಥ ಕೂಡ ಆಗಿರುತ್ತೆ. ಅವರಿಗೆ ಮುಂದಿನ 20 ವರ್ಷ 30 ವರ್ಷದ ಲೆಕ್ಕಾಚಾರಗಳು ಬೇಕಿಲ್ಲ. 2026 ಚುನಾವಣೆಯಲ್ಲಿ DMKಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ BJP ಅಂದ್ಕೊಳ್ತಾ ಇದೆ. ಹೀಗಾಗಿ ಅವರಿಗೆ ಈ ಮೈತ್ರಿ ಒಂಥರ ಅನಿವಾರ್ಯ ಕೂಡ. ಇನ್ನು AIADMK ಹಾಗೂ BJP ಮೈತ್ರಿಯ ಹಿಂದೆ
ಜೋಸೆಫ್ ವಿಜಯ್ ಅವರ ಟಿವಿಕೆ ಕೂಡ ಇದೆ. ಗೆಳೆಯರೆ, ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇತ್ತೀಚೆಗೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಸಮೀಕ್ಷೆಯಲ್ಲಿ ಮೊದಲ ಸ್ಥಾನ ಸ್ಟಾಲಿನ್ಗೆ ಸಿಕ್ಕರೆ, ಎರಡನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದು ಅಣ್ಣಾಮಲೈಯೋ ಪಳನಿಸ್ವಾಮಿನೋ ಅಲ್ಲ, ಬದಲಾಗಿ ಅಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡವರು ಜೋಸೆಫ್ ವಿಜಯ್. ಸಿ ವೋಟರ್ ನಡೆಸಿದ್ದ ಈ ಸಮೀಕ್ಷೆಯಲ್ಲಿ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ಬಂದ ಉತ್ತರಗಳ ಪೈಕಿ 27% ಮಂದಿ ಸ್ಟಾಲಿನ್ನೇ ಮುಂದುವರಿಯಲಿ ಅಂದರೆ 18% ಮತಗಳನ್ನು ಜೋಸೆಫ್ ವಿಜಯ್ ಪಡ್ಕೊಂಡಿದ್ರು, ಎರಡನೇ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. ಇನ್ನು ಅಣ್ಣಾಮಲೈಗೆ 9% ಹಾಗೂ ಪಳನಿಸ್ವಾಮಿಗೆ 10% ಮತಗಳು ಬಿದ್ದು. ಸೊ ಇಲ್ಲಿ ಸ್ಟಾಲಿನ್ಗೆ ಪ್ರಬಲ ಎದುರಾಳಿ ಅಂತ ಕಾಣ್ತಾ ಇರೋದು ಸದ್ಯಕ್ಕೆ ವಿಜಯ್. ಇನ್ನಿಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಈ ಬಾರಿ ವಿಜಯ್ ಯಾರದ್ದಾದ್ರೂ ಓಟನ್ನು ಕಿತ್ತರೆ ಅದು DMKದ್ದೇ ಅಂತ ಹೇಳಲಾಗ್ತಾ ಇದೆ. ಆದರೆ ವಿಜಯ್ AIADMK ಓಟ್ನ ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕುಸಿತಿರೋ AIADMK ಮೇಲೆ ಜನ ವಿಶ್ವಾಸವನ್ನು ಕಳ್ಕೊಂಡ್ರೆ ಅದು ವಿಜಯ್ಗೆ ಲಾಭ ಆಗಬಹುದು. ಹಾಗೆಯೇ ವಿಜಯ್ ಕೂಡ BJPಯನ್ನು ವಿರೋಧಿಸ್ತಾರೆ. ಹಿಂದಿ ಏರಿಕೆ, ತ್ರಿಭಾಷಾ ನೀತಿ, ವಕ್ಫ್ ಬಿಲ್ ಇದೆಲ್ಲವನ್ನು ವಿಜಯ್ ಕೂಡ DMK ಅಷ್ಟೇ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ DMK ಮತ್ತು ವಿಜಯ್ ನಡುವೆ ಮತ ವಿಭಜನೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ವಿಜಯ್ ಏನಾದರೂ DMKಯ ಮತಗಳನ್ನು ಹೆಚ್ಚು ಪಡೆದು AIADMK ಮತಗಳನ್ನು ಪಡೆಯೋದರಲ್ಲಿ ವಿಜಯ್ ಅವರ ಪಕ್ಷ ವಿಫಲವಾದರೆ ಆಗ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಸಾಧ್ಯತೆ AIADMK ಹಾಗೂ BJPಗಳಿಗೆ ಕೂಡ ಇರುತ್ತೆ. ಸೊ ಇಲ್ಲಿ ಪ್ರಬಲ ದ್ರಾವಿಡ ಸಿದ್ಧಾಂತಗಳನ್ನು ಇಟ್ಕೊಂಡು ಹೋಗ್ತಾ ಇರೋ ಎರಡು ಪಕ್ಷಗಳ ನಡುವಿನ ಪೈಪೋಟಿಯ ಲಾಭ ಮಾಡ್ಕೊಳ್ಳೋದಕ್ಕೆ BJP ಹಾಗೂ AIADMK ಪಕ್ಷಗಳು ಮೈತ್ರಿಗೆ ಮುಂದಾಗ್ತಾ ಇವೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಇದೆಲ್ಲದರ ನಡುವೆ ಅಣ್ಣಾಮಲೈ ಭವಿಷ್ಯದ ಬಗ್ಗೆ ಕೂಡ ಅವರ ಅಭಿಮಾನಿಗಳಲ್ಲಿ ಸಣ್ಣ ಅಳುಕು ಶುರುವಾಗಿದೆ. ಕರ್ನಾಟಕ ಕ್ಯಾಡರ್ನ IPS ಅಧಿಕಾರಿ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಹೆಸರನ್ನೂ ಗಳಿಸ್ಕೊಂಡವರು, ಸಿಂಗಮ್ ಅಂತೆಲ್ಲ ಕರೆಸ್ಕೊಂಡಿದ್ರು. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಕೂಡ ಅವರು ಕಾರಣ ಆಗಿದ್ರು. ಅಂಥವರು IPSಗೆ ರಾಜೀನಾಮೆ ಕೊಟ್ಟಾಗಲೇ ಸಾಕಷ್ಟು ಜನ ಬೇಸರ ವ್ಯಕ್ತಪಡಿಸಿದ್ದು ಇತ್ತು. ಈ ರಾಜಕಾರಣ ಅನ್ನೋದು ಇವರಿಗೆಲ್ಲ ಅಲ್ಲ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಜನ ಹೇಳಿದರು. ಆದರೆ ಅಣ್ಣಾಮಲೈ ತಮ್ಮ ನಿರ್ಧಾರಕ್ಕೆ ಕಟ್ಟುಬಿದ್ರು. ಆ ಬಳಿಕ ಅವರ ರಾಜಕೀಯ ಪ್ರವೇಶ ಆಯಿತು. ಆದರೆ ಅಲ್ಲವರ ಕಾರ್ಯವೈಖರಿಯಲ್ಲಿ IPS ಅಧಿಕಾರಿಯ ಗತ್ತೇನು ಬದಲಾಗಿರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿಗೂ IPS ಅಧಿಕಾರಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಅವರ ವ್ಯಕ್ತಿತ್ವ, ಅವರ ಸ್ಟೈಲಿಗೂ IPS ಅಧಿಕಾರಿಗಳು ಬ್ಯೂರೋಕ್ರಸಿಯ ಅಂಗಳದಿಂದ ಹೋದವರ ನಡವಳಿಕೆಗಳಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಿ ಕೂಡ ಪಕ್ಷದ ಸಂಘಟನೆಯಲ್ಲಿ, ಅದರಲ್ಲೂ ಹೇಳಿ ಕೇಳಿ ಅಣ್ಣಾಮಲೈ ಪೊಲೀಸ್ ಅಧಿಕಾರಿಯಾಗಿದ್ದವರು ಆ ಗತ್ತನ್ನ ಅವರು ರಾಜಕಾರಣಕ್ಕೆ ಬಂದ ನಂತರ ಕೂಡ ಬಿಟ್ಕೊಟ್ಟಂತೆ ಕಾಣಲಿಲ್ಲ. ಇನ್ನು ರಾಜಕಾರಣ ಅನ್ನೋದು ಹೇಗೆ ಅಂದರೆ, ಎಲ್ಲಾದರೂ ನಾವು ನೆಗ್ಗಬೇಕು ಅಂದರೆ ಅದಕ್ಕೆ ಮುಂಚೆ ಸ್ವಲ್ಪ ತಗ್ಗಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರಿಗೆ ತಗ್ಗೋದಕ್ಕೆ ಬರೋದಿಲ್ಲ, ಅವರು ನೆಗ್ಗೋದು ಕಷ್ಟ ಆಗುತ್ತೆ. ಇಲ್ಲಿ ತಮಿಳುನಾಡಿನ ರಾಜಕಾರಣವನ್ನು, DMK ಜೊತೆಗಿನ ಮೈತ್ರಿಯ ಅಗತ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಅಣ್ಣಾಮಲೈ ಸ್ವಲ್ಪ ಮಟ್ಟಿಗೆ ವಿಫಲರಾದ್ರೇನೋ ಅಂತ ಅನ್ಸೋದು ಕೂಡ ಸುಳ್ಳಲ್ಲ. ಇದರ ಜೊತೆಗೆ ತಮಿಳುನಾಡಲ್ಲಿ BJP ಎಷ್ಟೇ ಕಷ್ಟಪಟ್ಟರು, ಏನೇ ಮಾಡಿದ್ರು ಸದ್ಯಕ್ಕೆ 15-16%ಗಿಂತ ಹೆಚ್ಚಿನ ಮತಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಹೈಕಮಾಂಡ್ನ ಅರಿವಿಗೆ ಬಂದಂತಿದೆ. ಇದೆಲ್ಲದರ ಪರಿಣಾಮ ಅಲ್ಲಿ BJP ಮತ್ತೆ AIADMK ಜೊತೆ ಮೈತ್ರಿಗೆ ಹೋಗ್ತಾ ಇದೆ. ಇನ್ನು ಅಣ್ಣಾಮಲೈ ತಮ್ಮ ರಾಜಕೀಯ ಜೀವನದ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸೋತಂತೆ ಕಾಣ್ತಾ ಇದ್ದಾರೆ. ಹಾಗಂತ ಇಲ್ಲಿಗೆ ಅಣ್ಣಾಮಲೈ ರಾಜಕೀಯ ಮುಗೀತು ಅಂತಲ್ಲ, ಇದೊಂದು ತಾತ್ಕಾಲಿಕ ವ್ಯವಸ್ಥೆ. ಅಲ್ಲಿನ ಅಡ್ಜಸ್ಟ್ಮೆಂಟ್ ರಾಜಕಾರಣದೊಂದಿಗೆ ಹೊಂದಿಕೆ ಆಗದ ಕಾರಣಕ್ಕೆ ಸದ್ಯಕ್ಕವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ. ಮುಂದೆ ಅಣ್ಣಾಮಲೈಗೆ ಇನ್ನೂ ದೊಡ್ಡ ಹುದ್ದೆ ಸಿಗಬಹುದು, ರಾಜ್ಯಸಭೆಗೆ ಅಣ್ಣಾಮಲೈ ಹೋಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ ತಮಿಳುನಾಡಲ್ಲಿ ಆಗ್ತಾ ಇರೋ ರಾಜಕೀಯ ಪಲ್ಲಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.